ಮೊದಲನೆಯ ಪ್ರಶ್ನೆ, ರಾಮಾಯಣವನ್ನ ಬರೆದವರು ಯಾರು? ಎ ವಾಲ್ಮೀಕಿ, ಬಿ ವೇದವ್ಯಾಸ, ಸಿ ಕನಕದಾಸರು, ಡಿ ಪುರಂದರದಾಸರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಾಲ್ಮೀಕಿ ಮಹರ್ಷಿಗಳು. ಎರಡನೆಯ ಪ್ರಶ್ನೆ, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದನು? ಎ ಬೃಂದಾವನ, ಬಿ ಆಕಾಶವನ, ಸಿ ಇಂದ್ರಪ್ರಸ್ಥ, ಡಿ ಅಶೋಕವನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕವನ. ಮೂರನೆಯ ಪ್ರಶ್ನೆ, ರಾವಣನು ಯಾರ ಪರಮ ಭಕ್ತನಾಗಿದ್ದನು? ಎ ಶಿವ, ಬಿ ವಿಷ್ಣು, ಸಿ ಬ್ರಹ್ಮ, ಡಿ ನರಸಿಂಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಿವ. ನಾಲ್ಕನೆಯ ಪ್ರಶ್ನೆ, ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿದವರು ಯಾರು? ಎ ಸರ್ ಎಂ ವಿಶ್ವೇಶ್ವರಯ್ಯ, ಬಿ ಕೆಂಪೇಗೌಡ, ಸಿ ಕುವೆಂಪು, ಡಿ ದೇವರಾಜ್ ಅರಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪೇಗೌಡ. ಐದನೆಯ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯುತ್ತಾರೆ? ಎ ವಿಶ್ವೇಶ್ವರಯ್ಯ, ಬಿ ಅಬ್ದುಲ್ ಕಲಾಂ, ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಡಿ ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಆರನೆಯ ಪ್ರಶ್ನೆ, ತಮಿಳುನಾಡಿನ ರಾಜಧಾನಿ ಯಾವುದು? ಎ ಚೆನ್ನೈ, ಬಿ ಮುಂಬೈ, ಸಿ ಮದುರೈ, ಡಿ ಕನ್ಯಾಕುಮಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೆನ್ನೈ. ಏಳನೆಯ ಪ್ರಶ್ನೆ, ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವಂತ ಖಂಡ ಯಾವುದು? ಎ ಆಫ್ರಿಕಾ, ಬಿ ಏಷ್ಯಾ, ಸಿ ಆಸ್ಟ್ರೇಲಿಯಾ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾ ಖಂಡ. ಎಂಟನೆಯ ಪ್ರಶ್ನೆ, ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕರು ಯಾರು? ಎ ಬಿಲ್ ಗೇಟ್ಸ್, ಬಿ ನಾರಾಯಣ್ ಮೂರ್ತಿ, ಸಿ ರತನ್ ಟಾಟಾ, ಡಿ ಎಲಾನ್ ಮಸ್ಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಲ್ ಗೇಟ್ಸ್. ಒಂಬತ್ತನೆಯ ಪ್ರಶ್ನೆ, ಅಯೋಧ್ಯೆ ಯಾವ ರಾಜ್ಯದಲ್ಲಿದೆ? ಎ ಉತ್ತರ ಪ್ರದೇಶ, ಬಿ ಮಧ್ಯಪ್ರದೇಶ, ಸಿ ಅರುಣಾಚಲ ಪ್ರದೇಶ, ಡಿ ಉತ್ತರಾಖಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ಹತ್ತನೆಯ ಪ್ರಶ್ನೆ, ಅಡುಗೆಯಲ್ಲಿ ಅರಿಶಿಣವನ್ನು ಬಳಸುವುದರಿಂದ ಏನು ಪ್ರಯೋಜನ? ಎ ಬ್ಯಾಕ್ಟೀರಿಯಾ ವಿರೋಧಿ, ಬಿ ಬಣ್ಣಕ್ಕಾಗಿ, ಸಿ ರುಚಿಗಾಗಿ, ಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ವಿರೋಧಿ. 11ನೆಯ ಪ್ರಶ್ನೆ, MS ಧೋನಿ ಅವರು 2011ರಲ್ಲಿ ತಮ್ಮ ಬ್ಯಾಟನ್ನು ಎಷ್ಟಕ್ಕೆ ಮಾರಿದರು? ಎ 72 ಲಕ್ಷ, ಬಿ 1 ಕೋಟಿ, ಸಿ 80 ಲಕ್ಷ, ಡಿ 50 ಲಕ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 72 ಲಕ್ಷ. 12ನೆಯ ಪ್ರಶ್ನೆ, ಪಪಾಯವನ್ನು ಯಾವ ಸಮಯದಲ್ಲಿ ತಿನ್ನಬೇಕು? ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ರಾತ್ರಿ, ಡಿ ಈ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗ್ಗೆ. 13ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚಾಗಿ ತರಕಾರಿಯನ್ನು ಬೆಳೆಯುತ್ತಾರೆ? ಎ ಚೀನಾ, ಬಿ ಅಮೇರಿಕಾ, ಸಿ ಇಂಡಿಯಾ,
ಡಿ ರಷ್ಯಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. 14ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು? ಎ ಗಂಡಬೇರುಂಡ, ಬಿ ಹದ್ದು, ಸಿ ಹುಲಿ, ಡಿ ಅಶೋಕ ಸ್ತಂಭ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕ ಸ್ತಂಭ. 15ನೆಯ ಪ್ರಶ್ನೆ, ಯಾವ ದಿನ ಹುಟ್ಟಿದ ಗಂಡು ಮಕ್ಕಳು ತುಂಬ ಅದೃಷ್ಟವಂತರು? ಎ ಮಂಗಳವಾರ, ಬಿ ಭಾನುವಾರ, ಸಿ ಬುಧವಾರ, ಡಿ ಶನಿವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾನುವಾರ. ವೀಕ್ಷಕರೇ, ಗಂಡು ಮಕ್ಕಳು ಭಾನುವಾರ ಜನನವಾದರೆ ಅಂತಹ ಮಕ್ಕಳು ತುಂಬ ಶುಭ ಫಲವನ್ನು ನೀಡುತ್ತಾರೆ, ತುಂಬ ಶ್ರೇಷ್ಠವಾದ ಗುಣಗಳನ್ನು ಹೊಂದಿರುತ್ತಾರೆ, ಬುದ್ಧಿವಂತರು ಕೂಡ ಆಗಿರುತ್ತಾರೆ, ಸದಾ ನಗುಮುಖದ ಜೊತೆಗೆ ಚಟುವಟಿಕೆಗಳಿಂದ ಕೂಡಿರುತ್ತಾರೆ. ಇಂತಹ ಮಕ್ಕಳು ಅಧಿಕಾರ ಪ್ರಿಯರು, ಮುಖದಲ್ಲಿ ತೇಜಸ್ಸು ಕಳೆ ಎದ್ದು ಕಾಣುವಂತಿರುತ್ತದೆ. ಇನ್ನು ಶನಿವಾರ ಜನಿಸಿದ ಗಂಡು ಮಕ್ಕಳು ತುಂಬ ಕಿಲಾಡಿಗಳಾಗಿರುತ್ತಾರೆ. ಇವರು ಪ್ರಳಯಾಂತಕರಾಗಿದ್ದು ಯಾರ ಮಾತಿಗೂ ಕಿಮ್ಮತ್ತು ಕೊಡುವುದಿಲ್ಲ. ಇವರ ತಂದೆ ತಾಯಿಯರಿಗೆ ವಿರುದ್ಧವಾಗಿರುತ್ತಾರೆ. ಅವರ ಮಾತೆ ಅಂತಿಮ. ಆದ್ದರಿಂದ ಇವರಿಗೆ ಜೀವನದಲ್ಲಿ ಅಡೆತಡೆಗಳು, ತೊಡಕುಗಳು ಹೆಚ್ಚಾಗಿ ಕಂಡುಬರುತ್ತವೆ. ಜೀವನದಲ್ಲಿ ಪ್ರಗತಿ ಎಂಬುದು ತುಂಬ ಮಂದಗತಿಯಲ್ಲಿ ಸಾಗುತ್ತದೆ. ಇನ್ನು ಬುಧವಾರ ಜನಿಸಿದ ಗಂಡು ಮಗು ಮುಂದಿನ ದಿನಗಳಲ್ಲಿ ಮಹಾ ಜ್ಞಾನಿಯಾಗುತ್ತಾನೆ, ಸೌಮ್ಯತೆಯ ಗುಣವನ್ನು ಹೊಂದಿರುತ್ತಾನೆ, ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಕೂಡ ಸಾಧಿಸುತ್ತಾರೆ. ಇವರು ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡುವ ಅವಕಾಶವಿದೆ. ಇವರ ಜೀವನದ ಶೈಲಿ ಇತರರಿಗಿಂತ ವೇಗವಾಗಿ ಬದಲಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.